ಹಾಯ್ ಸ್ನೇಹಿತರೆ, ನಿಮಗೋಸ್ಕರವಾಗಿ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಬಂದಿದ್ದರೆ, ಅದು ಕೂಡ ನಿಮಗೆ ಗೊತ್ತಿದೆ. ದ್ವಿತೀಯ PUC ಇತಿಹಾಸದ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ ನಡೀತಾ ಇದೆ. ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕೂಡ ಇದ್ರ ಮಧ್ಯೆ ಚರ್ಚೆ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮ್ಮ ಪರೀಕ್ಷೆಗೋಸ್ಕರವಾಗಿ ಇದನ್ನು ಅತ್ಯುತ್ತಮವಾಗಿ ನಾವು ರೆಡಿ ಮಾಡಿ ನಿಮಗೋಸ್ಕರ ಸಹಾಯಕ್ಕಾಗಿ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ಲಿಂಕನ್ನು ಶೇರ್ ಮಾಡಿ. ಯಾಕೆಂದರೆ ಬಹಳ ಅತ್ಯುತ್ತಮವಾದಂಥ ಪಾಠಗಳನ್ನ ಪ್ರತಿಯೊಬ್ಬರು ಇದನ್ನು ನೋಡಬೇಕು ಅನ್ನುವಂಥ ಉದ್ದೇಶ ನಮಗೂ ಇರುತ್ತೆ. ಮತ್ತು ನಿಮ್ಮ ಎಕ್ಸಾಮ್ಸು ಕ್ಲಿಕ್ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ. ಬನ್ನಿ, ಇವತ್ತಿನ ನಮ್ಮ ಇತಿಹಾಸದ ಪಠ್ಯಪುಸ್ತಕದಲ್ಲಿರೋ ಹಾಗೆ ಅಧ್ಯಾಯ 2 ಬಗ್ಗೆ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಏನ್ಷಿಯಂಟ್ ಹಿಸ್ಟ್ರಿನಲ್ಲಿ ಇವತ್ತು ಶಿಲಾಯುಗ ಮತ್ತು ಲೋಹಗಳ ಯುಗ, ಇತಿಹಾಸ ಪೂರ್ವಕಾಲ ಪಾಠ 2 ನಿಮಗೋಸ್ಕರ ತರ್ತಾ ಇದ್ದೀನಿ. ಸೊ ತಾವೆಲ್ಲರೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಈ ಪಾಠನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಪಾಠವನ್ನು ಶುರು ಮಾಡೋಣ. ಸೊ ಇವತ್ತಿನ ನಮ್ಮ ಪಾಠದಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಅದೇನೇ ಶಿಲಾಯುಗ ಮತ್ತು ಲೋಹದ ಯುಗದ ಬಗ್ಗೆ ಮಾತಾಡ್ತೀವಿ. ಚಿತ್ರ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇತಿಹಾಸ ಪೂರ್ವಕಾಲ ಹೇಗಿತ್ತು ಅಂದ್ರೆ, ಮಾನವ ತಾನು ಹುಟ್ಟಿದ ನಂತರ ಭೂಮಿಯ ಮೇಲೆ ಯಾವ ರೀತಿಯ ಪರಿವರ್ತನೆಗಳನ್ನು ಹೊಂದಿ ಹೇಗೆ ತನ್ನ ನಾಗರಿಕತೆಯೆಡೆಗೆ ಮುಖ ಮಾಡ್ದ, ಹೇಗೆ ತನ್ನ ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಇಲ್ಲಿ ನೆಲೆಗೊಳಿಸಿದ ಅನ್ನೋದ್ರ ಬಗ್ಗೆ ಬಹಳ ಅತ್ಯುತ್ತಮವಾಗಿ ಈ ಪಾಠದಲ್ಲಿ ಬರ್ತದೆ. ಹಾಗಾಗಿ ಹೋಮೋಸೇಪಿಯನ್ಸ್ನ ನಂತರದ ಕಾಲದಲ್ಲಿ ಮನುಷ್ಯನ ಬೆಳವಣಿಗೆಗಳ ಕಂಪ್ಲೀಟ್ ಇತಿಹಾಸವನ್ನು ಈ ಲೋಹಗಳ ಯುಗ, ಶಿಲಾಯುಗ, ಇದನ್ನು ನಾವು ದಾಖಲೆಗಳಿಲ್ಲದೇ ಅವರು ಬಳಸಿದಂಥ ವಸ್ತುಗಳ ಮೇಲೇ ನಾವು ಇತಿಹಾಸವನ್ನು ರಚನೆ ಮಾಡಿರ್ತಕ್ಕಂಥ ಇತಿಹಾಸ ಪೂರ್ವಕಾಲದ ಬಗ್ಗೆ ಇವತ್ತಿನ ನಮ್ಮ ಪಾಠ ಇರುತ್ತೆ. ಭಾಳ ಅದ್ಭುತವಾಗಿರುತ್ತೆ. ಬನ್ನಿ ಎಂಜಾಯ್ ಮಾಡೋಣ. ಸೊ ಇವತ್ತಿನ ಪಾಠದ ಇಂಪಾರ್ಟೆನ್ಸ್ಗೆ ಬಂತಂದರೆ ನಮಗೆ ಗೊತ್ತಾಗ್ತಕ್ಕಂಥದ್ದು ಇತಿಹಾಸದ ಪೂರ್ವಕಾಲದಲ್ಲಿ ಇರ್ತಕ್ಕಂತಹ ಮುಖ್ಯವಾದ ವಿಚಾರ. ನಮಗೆ ಯಾವಾಗಲೂ ಈ ಪ್ರಶ್ನೆ ಇದ್ದೇ ಇರ್ತದೆ, ಇತಿಹಾಸದ ಪೂರ್ವಕಾಲ ಅಂದರೆ ಏನು ಅಂತ. ಇತಿಹಾಸದ ಪೂರ್ವಕಾಲ ಅಂದರೆ ಸಿಂಪಲ್, ಪ್ರಾಚೀನ ಮಾನವರು ತಾವು ಉಪಯೋಗಿಸಿದಂತಹ, ನೆನ್ಪಿಟ್ಕೊಳ್ಳಿ, ಒರಟು ಸಲಕರಣೆಗಳ ಆಧಾರದಿಂದಲೇ ಅವರ ಇತಿಹಾಸವನ್ನು ರಚಿಸ್ತೇವೆ. ಹೀಗೆ ಅವರ ಸಲಕರಣೆಗಳ ಆಧಾರದ ಮೇಲೆ ರಚಿಸುವಂತಹ ಇತಿಹಾಸವನ್ನು ಇತಿಹಾಸ ಪೂರ್ವಕಾಲ ಅಂತ ಕೂಡ ಕರಿತೀವಿ. ಈ ಇತಿಹಾಸ ಪೂರ್ವಕಾಲದನ್ನೇ ನಾವು ಡಿವೈಡ್ ಮಾಡುವಾಗ ಶಿಲಾಯುಗ ಮತ್ತು ಲೋಹಗಳ ಯುಗ ಅಂಥೇಳಿ 2 ಮೇನ್ ಸ್ಟ್ರೀಮಲ್ಲಿ ಇದನ್ನು ಏನು ಮಾಡ್ತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಇತಿಹಾಸದ ಪೂರ್ವಕಾಲ ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಲಿಖಿತ ದಾಖಲೆಗಳು ಇರುವುದಿಲ್ಲ. ಇಷ್ಟು ನಿಮ್ಮ ತಲೆ ಇರಲಿ. ಓಕೆ, ಯಾವುದೇ ಲಿಖಿತ ದಾಖಲೆಗಳು ಇರುವುದಿಲ್ಲ. ಕೇವಲ ಅವರು ಬಳಸಿದಂತಹ ಒರಟು ಸಲಕರಣೆಗಳ ಆಧಾರದ ಮೇಲೇ ಇತಿಹಾಸ ಬರೆಯುವ ಕಲೆಯನ್ನೇ ಇತಿಹಾಸ ಪೂರ್ವಕಾಲ ಅಥವಾ ಇದಕ್ಕೆ ಇನ್ನೊಂದು ಹೆಸರಿನಿಂದನೂ ಕೂಡ ಕರಿತೀವಿ. ಅದನ್ನೇ ನಾವು ಹೇಳ್ತಕ್ಕಂಥದ್ದು ಪ್ರಾಗೈತಿಹಾಸ ಕಾಲ ಅಂತ. ಓಕೆ, ಪ್ರಾಗೈತಿಹಾಸ ಕಾಲ ಅಂತಲೂ ಕೂಡ ಇದನ್ನು ಕರೀತಾರೆ. ಇಂಗ್ಲೀಷಲ್ಲಿ ಪ್ರೀ ಹಿಸ್ಟಾರಿಕ್ ಟೈಮ್ ಅಂತಲೂ ಕೂಡ ಇದನ್ನು ಹೇಳ್ತಾರೆ. ಬನ್ನಿ, ಹಾಗಾದರೆ ಭಾರತದಲ್ಲಿ ಆರಂಭಿಕ ಮಾನವನ ವಾಸಸ್ಥಾನದ ಬಗ್ಗೆ ನಮಗೆ ಹೇಳ್ತದೆ. ಹಾಗಾದ್ರೆ ಭಾರತ ದೇಶದಲ್ಲಿ ಮಾನವನ ಆರಂಭಿಕ ವಾಸಸ್ಥಾನ ಯಾವುದಾಗಿತ್ತು ಅಂತ ನಮ್ಮಲ್ಲಿ ಭಾಳಷ್ಟು ಜನ ಸಂಶೋಧಕರ ಆಧಾರದ ಮೇಲೆ, ಅವರು ಕೊಡತಕ್ಕಂಥ ಕೆಲವು ವಿಚಾರಗಳ ಆಧಾರದ ಮೇಲೆ ಕೆಲವು ಇತಿಹಾಸಕಾರರು ಭಾರತದಲ್ಲಿ ಹಿಮಾಲಯದ ಶಿವಾಲಿಕ್ ಶ್ರೇಣಿಗಳನ್ನು ಆರಂಭಿಕ ಮಾನವನ ಪ್ರಥಮ ತಾಣ ಅಂತ ಕೆಲವರು ಹೇಳ್ತಾರೆ. ಮತ್ತು ಕೆಲವರು ಹೇಳ್ತಾರೆ ದಕ್ಷಿಣ ಭಾರತದ ದಂಡಕಾರಣ್ಯ, ಎಕ್ಸ್ಪೆಷಲಿ ಕರ್ನಾಟಕದ ಭಾಗಗಳೇನಿದ್ದಾವೆ, ತಮಿಳುನಾಡು ಕರ್ನಾಟಕದ ಬಾರ್ಡರ್ ಭಾಗಗಳೇನಿದ್ದಾವೆ, ಇವು ಆರಂಭಿಕ ವಾಸಸ್ಥಾನ ಅಂತ ಹೇಳ್ತಾರೆ. ಏನೇ ಆದರೂ ನಿಶ್ಚಿತ ತಾಣದ ಬಗ್ಗೆ ಇಲ್ಲಿ ಇತಿಹಾಸಕಾರರಲ್ಲಿ ಏನಿಲ್ಲ, ಏಕಾಭಿಪ್ರಾಯ ನಮಗೆ ಕಂಡು ಬರೋದಿಲ್ಲ. ಇನ್ನು ಕೆಲವರು ಭಾಳ ಅದ್ಭುತವಾಗಿಯೂ ಕೂಡ ಇದನ್ನು ಹೇಳ್ತಾ ಹೋಗ್ತಾರೆ. ಹೇಗೆ ಹೇಳ್ತಾ ಹೋಗ್ತಾರೆ ಅಂತಂದರೆ, ಇಲ್ಲಿ ಅವರು ಹೇಳ್ತಕ್ಕಂಥ ಮ್ಯಾಟ್ರ್ ತುಂಬ ಇಂಪಾರ್ಟೆಂಟು. ಇಲ್ಲಿ ಅವ್ರು ಹೇಳ್ತಾರೆ ಆಫ್ರಿಕಾದ ಇಥಿಯೋಪಿಯಾ ಭಾಗದಿಂದ ಭಾರತಕ್ಕೆ ವಲಸೆಗೊಂಡ ನಂತರ,
ಓಕೆ, ಭಾರತಕ್ಕೆ ವಲಸೆಗೊಂಡ ನಂತರ, ಇಥಿಯೋಪಿಯಾದಿಂದ ಭಾರತಕ್ಕೆ ವಲಸೆಗೊಂಡ ನಂತರ ಇಲ್ಲಿ ಅರಾವಳಿ ಪರ್ವತ ಶ್ರೇಣಿಗಳು ಮತ್ತು ವಿಂಧ್ಯ ಶ್ರೇಣಿಗಳು, ಸಾತ್ಪುರ ಬೆಟ್ಟಗಳೇನಿದ್ದು ಇಲ್ಲಿಗೆ ಬಂದಾಗ ಒಂದು ಗುಂಪು ಮೇಲ್ಮುಖಕ್ಕೆ, ಇನ್ನೊಂದು ಗುಂಪು ಕೆಳಮುಖಕ್ಕೆ ಹೋಗಿರ್ಬೋದು. ನರ್ಮದಾ ನದಿಯ ತಾಣದಿಂದ ಡೈರೆಕ್ಟಾಗಿ ಈ ಭಾಗದ ಆಂಧ್ರದ ಭಾಗದಿಂದ ತಮಿಳುನಾಡಿನವರೆಗೆ ಇದು ಎಕ್ಸ್ಟೆಂಡ್ ಆಗಿರ್ಬೋದು ಅಂತ ಹೇಳ್ತಾರೆ. ಇನ್ನು ಕೆಲವರು ಶಿವಾಲಿಕ್ ಬೆಟ್ಟಗಳ ಶ್ರೇಣಿಯಿಂದ ಪೂರ್ವ ಭಾರತದ ಕಡೆಗೆ ಚಲನೆ ಆಗಿರ್ಬೋದು ಅಂತ ಹೇಳ್ತಾರೆ. ಹಾಗೆ ಹೇಳುವಾಗಲೇ ಈ ಎರಡು ಇಂಪಾರ್ಟೆಂಟ್ ಟಾಪಿಕ್ ಸಿಗೋದು ಹಿಮಾಲಯದ ಶಿವಾಲಿಕ್ ಪರ್ವತ ಶ್ರೇಣಿಗಳು ಅಥವಾ ದಕ್ಷಿಣ ಭಾರತದ ಅಂದರೆ ಕರ್ನಾಟಕದ ದಂಡಕಾರಣ್ಯದ ಭಾಗಗಳೇ ಮಾನವನ ವಲಸೆ ಅಂತ ಹೇಳ್ತಾರೆ. ಹಾಗಾಗಿ ಭಾರತಕ್ಕೆ ವಲಸೆಯಾಗಿರ್ತಕ್ಕಂಥದ್ದು ಇಥಿಯೋಪಿಯಾದ ಮೂಲವನ್ನು ಇಲ್ಲಿ ಹೇಳ್ತಾರೆ. ಆಫ್ರಿಕಾದ ಇಥಿಯೋಪಿಯಾದಿಂದ ಭಾರತಕ್ಕೆ ಮಾನವ ವಲಸೆ ಆಗಿರ್ಬೋದು ಅಂತ ಅಲ್ಲಿ ಸಿಕ್ಕಿರ್ತಕ್ಕಂತಹ ಕೆಲವು ನೆಗ್ರಿಟೋಸ್ ಜನಾಂಗದ ಆಧಾರಗಳನ್ನು ಆಧಾರವಾಗಿಟ್ಕೊಂಡು ಇಲ್ಲಿ ಅದನ್ನು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನೆಕ್ಸ್ಟ್ ಬಂದರೆ ಭಾರತದಲ್ಲಿ ಪ್ರಾಗೈತಿಹಾಸದ ಪಿತಾಮಹ ಯಾರು ಅನ್ನೋ ವಿಚಾರ. ನೆನಪಿರಲಿ, ಭಾಳಷ್ಟು ಈ ಪ್ರಶ್ನೆ ನಿಮಗೆ ನಮ್ಮಲ್ಲಿ ಪಿ ಯು ಪುಸ್ತಕದಲ್ಲಿಲ್ಲ, ಬಟ್ ನಿಮಗೆ ಇಂಪಾರ್ಟೆಂಟಾಗಿ ತಿಳ್ಕೋಬೇಕು. ಆಲ್ TET ಪ್ರಶ್ನೆ ಪತ್ರಿಕೆಗಳಿರ್ಬೋದು, ಮತ್ತು ನಮ್ಮ ಪೊಲೀಸ್ ಪ್ರಶ್ನೆ ಪತ್ರಿಕೆಗಳಿರ್ಬೋದು, PSI ಇರ್ಬೋದು, KS, ಮತ್ತು ಭಾಳ ಕಡೆ ಈ ಪ್ರಶ್ನೆ ಬಂದಿದೆ. ಈ ಭಾರತದ ಪ್ರಾಗೈತಿಹಾಸದ ಪಿತಾಮಹ ಯಾರು ಅಂತ. ಭಾರತದ ಪ್ರಾಗೈತಿಹಾಸದ ಪಿತಾಮಹ ರಾಬರ್ಟ್ ಬ್ರೂಸ್ ಫ್ರೂಟೆ ಅಂತ ಕರಿತೀವಿ. ಇವನು ಭಾರತದಲ್ಲಿ 1834ರಿಂದ 1912ರವರೆಗೆ ಭಾರತದಲ್ಲಿ ನೆಲೆ ನಿಂತು ಭಾಳಷ್ಟು ಪ್ರಾಗೈತಿಹಾಸ ಕಾಲದ ಹಲವು ದಾಖಲೆಗಳನ್ನು ಈತ ಹೊರ ಹಾಕ್ತಾನೆ. ಈತ ಮೊಟ್ಟ ಮೊದಲ ಬಾರಿಗೆ ಚೆನ್ನೈ ಸಮೀಪದ ಪಲ್ಲಾವರಂ, ಅಂದರೆ ಇವತ್ತಿನ ಮದ್ರಾಸ್ ಸಮೀಪ ಅಂತ ಕೊಟ್ಟಿರ್ತಾರೆ, ನೆನ್ಪಿಟ್ಕೊಳ್ಳಿ. ಮದ್ರಾಸ್ ಹೆಸರೇ ಚೆನ್ನೈ ಆಗಿರೋದು. ಮದ್ರಾಸ್ ಸಮೀಪದ ಅಥವಾ ಚೆನ್ನೈ ಸಮೀಪದ ಪಲ್ಲಾವರಂನಲ್ಲಿ ಮೊಟ್ಟ ಮೊದಲ ಏನ್ಷಿಯಂಟ್ ಟೈಮ್ನ ಕೈಕೊಡಲಿಯೊಂದನ್ನು ಕಂಡುಹಿಡಿತಾರೆ. ಮುಂದೆ ಅತ್ತಿರಪ್ಪಕ್ಕಂ ಪ್ರದೇಶಗಳ ಕಡೆಗೆ ತಮ್ಮ ವ್ಯಾಪ್ತಿ ಇರುತ್ತೆ. ಹಾಗೆ ಕರ್ನಾಟಕದ ಭಾಗದಲ್ಲೂ ಕೂಡ ಹುಡುಕ್ತಾರೆ. ಆಂಧ್ರ ಪ್ರದೇಶದ ಬೇಲಂ ಗುಹೆಗಳು ಬಹಳ ಮುಖ್ಯವಾಗಿರ್ತವೆ. ಜೊತೆಗೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಪ್ರದೇಶಗಳಲ್ಲೂ ಕೂಡ ಮೊಟ್ಟ ಮೊದಲ ಈ ಪ್ರಾಚೀನ ಕಾಲದ ಶಿಲಾಯುಗದ ಮಾನವನ, ನೆನ್ಪಿಟ್ಕೊಳ್ಳಿ, ಪ್ರಾಚೀನ ಕಾಲದ ಶಿಲಾಯುಗದ ಮಾನವನ ಕೆಲವು ದಾಖಲೆಗಳನ್ನು ಹುಡುಕ್ತಾರೆ. ಹಾಗಾಗಿ ಇವರನ್ನು ಭಾರತದ ಪ್ರಾಗೈತಿಹಾಸ ಕಾಲದ ಪಿತಾಮಹ ಅಂತ ಕೂಡ ಕರೀತಾರೆ. ಏನವ್ರ ಹೆಸರು? ರಾಬರ್ಟ್ ಬ್ರೂಸ್ ಫ್ರೂಟೆ. ನೆನ್ಪಿಟ್ಕೊಳ್ಳಿ, ಭಾಳ ಸಾರಿ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಬರ್ತೀವಿ, ಭಾರತದಲ್ಲಿ ಹಾಗಾದರೆ ಮಾನವ ವಲಸೆ ಆದಮೇಲೆ ಇಲ್ಲಿರೋ ಜನಾಂಗಗಳು ಯಾವುದು ಅಂತ ಕೂಡ ನಾವು ನೋಡ್ತಾ ಹೋದರೆ, ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಜನಾಂಗಗಳ ಒಂದು ವ್ಯವಸ್ಥೆ ನೋಡಿದ್ರೆ ಮೂಲತಃ ನೀಗ್ರೋಗಳ ಇತಿಹಾಸ ಸಿಗತ್ತೆ. ಯಾಕೆಂತಂದರೆ ಆಫ್ರಿಕಾದಿಂದ ಭಾರತಕ್ಕೆ ವಲಸೆ ಆಗಿರ್ತಕ್ಕಂಥ ಜನಾಂಗ ಅದು ನೀಗ್ರೋಸ್ಗಳ ಬಗ್ಗೆ. ಹಾಗೆ ಮುಂದುವರೆದಾಗ ಮಂಗೋಲಿಯನ್ ಬುಡಕಟ್ಟುಗಳ ಬಗ್ಗೆ, ಮತ್ತು ದಕ್ಷಿಣ ಭಾರತದಲ್ಲಿ ದ್ರವಿಡಿಯನ್ಗಳು ಮತ್ತು ಆಲ್ಫೈನ್ಗಳು, ಈ ಥರದ ಕೆಲವು ವಿಚಾರಗಳನ್ನು ನಮಗೆ ಹೇಳ್ತಾರೆ. ಇದ್ರ ಜೊತೆಗೆ ಪ್ರೋಟೋ ಆಸ್ಟ್ರೋಲಾಯ್ಡ್ ಬಗ್ಗೆನೂ ಕೂಡ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಪ್ರೋಟೋ ಆಸ್ಟ್ರೋಲಾಯ್ಡ್. ಓಕೆ, ಇದು ಕೂಡ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಈ ಪ್ರಸ್ತಾಪ ಅಂದರೆ, ಆರ್ಯರು ಭಾರತಕ್ಕೆ ವಲಸೆ ಬಂದರು ಅನ್ನೋಕ್ಕಿಂತ ಮುಂಚಿನ ವಿಚಾರದಲ್ಲಿ ಆಸ್ಟ್ರೋಲೈಟ್ಸ್, ಪ್ರೋಟೋ ಆಸ್ಟ್ರೋಲೈಟ್ಸ್ಗಳ ಬಗ್ಗೆ ಕೂಡ ನಮ್ಮಲ್ಲಿ ಮಾತಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತದ ಜನಾಂಗೀಯ ವಿಚಾರಗಳು. ಇತಿಹಾಸದ ಕಾಲ ವಿಂಗಡಣೆಗೆ ಬರೋಣ. ಇತಿಹಾಸವನ್ನು ಹೇಗೆ ಕಾಲ ವಿಂಗಡಣೆ ಮಾಡಲಾಗಿದೆ ಅಂತ. ಇತಿಹಾಸದ ಪೂರ್ವ ಕಾಲವನ್ನು ಈ ರೀತಿ ಮೊದಲ ಭಾಗದಲ್ಲಿ ಹಳೆ ಶಿಲಾಯುಗ, ಎರಡನೇದು ಮಧ್ಯ ಶಿಲಾಯುಗ, ಮೂರನೇದು ನವಶಿಲಾಯುಗ. ಇವು ಮೂರು ಕೂಡ ಶಿಲಾಯುಗದ ಮೊದಲ ಹಂತ. ಓಕೆ, ಮೊದಲ ಹಂತ. ಓಕೆ, 3, 2, 1. ಇದು ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ. ಅದಾದ ನಂತರ ಇಲ್ಲಿ ಲೋಹಗಳ ಬಳಕೆ ಶುರುವಾದ ಮೇಲೆ ಲೋಹಯುಗವನ್ನು ತಾಮ್ರಯುಗ, ಕಂಚಿನ ಯುಗ, ಅದಾದಮೇಲೆ ಕಬ್ಬಿಣದ ಯುಗ ಅಂತ ಲೋಹಯುಗವನ್ನು ಮತ್ತು ಶಿಲಾಯುಗವನ್ನು 3 ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಲಾಗತ್ತೆ. ಮತ್ತು ಇದಕ್ಕೆ ಫರ್ದರ್ ಡೆವಲಪ್ಮೆಂಟ್ಸ್ ಕೂಡ ನಿಮಗೆ ಹೇಳುತ್ತಾರೆ. ಸೊ ಅದರಲ್ಲಿ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟಾಗಿ ಈ ಒಂದು ವಿಚಾರಗಳು ನಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಬರೋಣ, ವೆರಿ ಇಂಪಾರ್ಟೆಂಟ್ ವಿಚಾರ, ಹಳೆ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್ ಏಜ್ ಅಂದರೆ ಏನು ಅಂತ. ಓಕೆ, ಭಾಳ ಸಿಂಪಲ್. ಇಲ್ಲಿ
ಇಲ್ಲಿ ಪ್ಯಾಲಿಯೋ ಪ್ಲಸ್ ಲಿಥಿಕ್ ಅಂತ ಪದಗಳು. ಪ್ಯಾಲಿಯೋಲಿಥಿಕ್ ಅನ್ನೋದು ಇದು ಗ್ರೀಕ್ ಪದಗಳಾಗಿರ್ತಕ್ಕಂಥ ಪ್ಯಾಲಿಯೋ ಪ್ಲಸ್ ಲಿಥಿಕ್ ಅಂತ ಕರಿತೀವಿ. ಪ್ಯಾಲಿಯೋ ಅಂತಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ ಅಂತ. ಹಳೆ ಶಿಲಾಯುಗ ಈ ಪದಗಳಿಂದನೇ ಪ್ಯಾಲಿಯೋಲಿಥಿಕ್ ಅಂತ ಕರೀತಾರೆ. ಇದು ಶಕಪೂರ್ವ 40,000ದಿಂದ 10,000ವರೆಗಿನ ಕಾಲವನ್ನು ಹೇಳ್ತಾರೆ. ನಿಮಗೆ ನೆನಪಿರಲಿ, ಇದು ಕ್ರಿಸ್ತ ಪೂರ್ವ ಅಂತಿತ್ತಲ್ಲ, ಅದನ್ನೇ ಸಾಮಾನ್ಯ ಶಕಪೂರ್ವ ಅಂತ ಮಾಡ್ಯಾರೆ. ಸಾಮಾನ್ಯ ಶಕಪೂರ್ವದಿಂದ ಈ ಕಡೆ ಮತ್ತು ಈ ಕಡೆ ಭಾಗ ಸಾಮಾನ್ಯ ಶಕ ವರ್ಷ ಅಂತ. ಈ ಕಡೆ ಹೇಳುವಾಗ 0 ಇಂದ 1 2 3 1 2 3 ಹೀಗೆ ಹೇಳ್ತೀವಿ. ಬಟ್ ಈ ಕಡೆ ಹೇಳುವಾಗ ಡೆಡ್ ಎಂಡ್ ಪಾರ್ಟ್ ಏನಿದೆಯಲ್ಲ, ಡೆಡ್ ಎಂಡ್ ಪಾರ್ಟಿಂದ ನಾವು ಈ ಕಡೆ ಹೇಳ್ತಾ ಬರ್ತಿದ್ವಿ. ಈ ಕಡೆಯಿಂದ ಓದ್ತಾ ಇರೋದ್ರಿಂದ 8,000ದಿಂದ 10,000ವರೆಗಿನ ಕಾಲ ಇಲ್ಲಿವರೆಗೆ ಬರ್ತೀವಿ. ಸುಮಾರು 1,00,000 ವರ್ಷಗಳವರೆಗೆ ಇದ್ರ ಡೆಡ್ ಎಂಡ್ ಇದೆ. ಓಕೆ, 1,00,000 ವರ್ಷಗಳವರೆಗಿನ ಡೆಡ್ ಎಂಡ್ ಇದೆ. ಅದರಲ್ಲಿ 8,000ರಿಂದ 10 ಹೀಗೆ ಬರ್ತಾ 10 7 6 5 0 ಹಿಂಗೆ ಬರುತ್ತಿದ್ದು. ಹೀಗೆ ಬಂದಾಗ ಇಲ್ಲಿ ಶಿಲಾಯುಗದ ಸಂಸ್ಕೃತಿ ಹೇಳೋದು. 10,000ರಿಂದ 8,000ದ ಮಧ್ಯೆ ನಮಗೆ ಈ ಪ್ಯಾಲಿಯೋಲಿಥಿಕ್ ಕಾಲ ಕಂಡು ಬರುತ್ತೆ. ಪ್ಯಾಲಿಯೋಲಿಥಿಕ್ ಕಾಲದಲ್ಲಿ ನೀವು ನೋಡ್ಬೋದು 10,000ರಿಂದ 8,000ದ ಮಧ್ಯೆ ಇಲ್ಲಿ ಹವಾಮಾನದಲ್ಲಿ ಆಗಿರ್ತಕ್ಕಂತಹ ವ್ಯತ್ಯಾಸಗಳನ್ನು ಕೂಡ ಇಲ್ಲಿ ಗುರುತಿಸಲಾಗುತ್ತೆ. ಹಾಗಾಗಿ ಈ ಒಂದು ಪ್ಯಾಲಿಯೋಲಿಥಿಕ್ನ ಕಾಲದಲ್ಲಿ ಈ ಥರದ ಕೆಲವು ಪ್ರಮುಖ ಲಕ್ಷಣಗಳನ್ನು ನಾವು ಕಾಣ್ತೀವಿ. ಏನು ಲಕ್ಷಣಗಳು ನೋಡಿ, ಹಳೆ ಶಿಲಾಯುಗದಲ್ಲಿ ಪ್ರಮುಖವಾಗಿ ಈ ಕಾಲದ ಮಾನವ ಒರಟು ಮತ್ತು ಅಲಂಕರಿಸದ ಕಲ್ಲುಗಳನ್ನು ಬಳಸಿದ್ದಾನೆ. ಮಾಮೂಲಿ ನ್ಯಾಚುರಲಾಗಿ ಸಿಗ್ತಕ್ಕಂಥ ಕಲ್ಲುಗಳನ್ನು ಬಳಸಿರೋದು ಮತ್ತು ಕಟ್ಟಿಗೆ ಅಥವಾ ಎಲುಬಿನ ಹಿಡಿಕೆಯನ್ನು ಬಳಸಿ ಉಪಯೋಗಿಸುತ್ತಿದ್ದ ಅಂತ ಕೂಡ ಇದೆ. ಜೊತೆಗೆ ಈ ಕಾಲದ ಜನರು ಕ್ವಾರ್ಟ್ಝೈಟ್ ಅಂತ ಕರಿತೀವಿ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಗಡಸಾಗಿರ್ತಕ್ಕಂಥ ಬೆಣಚು ಕಲ್ಲನ್ನು ಈತ ಬಳಸಿದ್ದಾನೆ ಅಂತ. ಕ್ವಾರ್ಟ್ಝೈಟ್ ಅಂದರೆ ನಮ್ಮಲ್ಲಿ ಅದನ್ನು ಬೆಣಚು ಕಲ್ಲು ಅಂತ ಕೂಡ ಕರಿತೀವಿ. ಹೀಗೆ ಕ್ವಾರ್ಟ್ಝೈಟ್ ಮೆನ್, ಹಾಗಾಗಿ ಇವ್ರನ್ನ ಈ ಕಾಲದ ಜನರನ್ನ ಕ್ವಾರ್ಟ್ಝೈಟ್ ಮೆನ್ ಅಂತ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಒರಟು ಕಲ್ಲುಗಳನ್ನು ಬಳಸಿದ್ದಾರೆ, ಅಲಂಕಾರ ಅದಕ್ಕೆ ಏನೂ ಮಾಡಿಲ್ಲ, ನ್ಯಾಚುರಲಾಗಿ ಸಿಗೋ ಕಲ್ಲುಗಳನ್ನೇ ಬಳಸಿದ್ದಾರೆ. ಕೆಲವೊಂದಕ್ಕೆ ಕಟ್ಟಿಗೆ ಅಥವಾ ಎಲುಬಿನ ಹಿಡಿಕೆಗಳನ್ನು ಹಾಕಿರೋದು ನಮಗೆ ಆಧಾರದಲ್ಲಿ ಸಿಗ್ತಾ ಇದೆ. ಈ ರೀತಿಯಾಗಿ ಇವರು ಏನು ಮಾಡಿದ್ದಾರೆ, ವಸ್ತುಗಳನ್ನು ಬಳಸಿ ಇಲ್ಲಿ ಬಳಕೆಯನ್ನು ಮಾಡಿದ್ದಾರೆ. ಇನ್ನು ಇವ್ರ ಕಾಲದಲ್ಲಿ ಏನೇನು ಲಕ್ಷಣಗಳು ಅಂತ ನೆನಪಿಟ್ಕೊಳ್ಳಿ. ಎಕ್ಸಾಮ್ಸಲ್ಲಿ ಕೇಳೋದೇ ಈ ಥರದ ಪಾಯಿಂಟ್ಗಳು ನೆನಪಿಟ್ಕೊಳ್ಳಿ. ಹಳೆ ಶಿಲಾಯುಗದ ಜನರಿಗೆ ಬೆಂಕಿಯಾಗಲಿ, ಮಡಕೆಯಾಗಲಿ, ಕೃಷಿ ಪರಿಕಲ್ಪನೆಯಾಗಲಿ ಇರಲಿಲ್ಲ. ಇಂಪಾರ್ಟೆಂಟ್. ಬೆಂಕಿ, ಮಡಕೆ, ಕೃಷಿ ಪರಿಕಲ್ಪನೆ ಇಲ್ಲ. ಕಲ್ಪನೆ ಇಲ್ಲ ಅಂದ್ರೇನು, ಇವರು ಬಹುತೇಕ ಬೇಟೆಯಾಡೇ ಬದುಕ್ತಾ ಇದ್ದಾರೆ. ಬೇಟೆಯಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಇವರು ನೋಮಡ್ಸ್ ಅಂದರೆ ಅಲೆಮಾರಿಗಳಾಗಿದ್ದಾರೆ. ಒಂದು ಕಡೆ ಇನ್ನೊಂದು ಕಡೆ ಹೋಗೋದು, ಅಲ್ಲಿ ಸಿಕ್ಕುವ ಪ್ರಾಣಿಗಳನ್ನು ಬೇಟೆಯಾಡೋದು, ಒಂದಿಷ್ಟು ತಿನ್ನೋದು, ಉಳಿದಿದ್ದನ್ನು ಅಲ್ಲಿ ಬಿಡೋದು, ಹೋಗೋದು, ಇಷ್ಟೇ ಕೆಲಸ. ಆದರೆ ಮಳೆ, ಗಾಳಿ, ಚಳಿ, ಬಿಸಿಲು ಇವುಗಳಿಗೆ ರಕ್ಷಣೆ ಮಾಡ್ಕೋಬೇಕು ಅಂದರೆ ಮರದ ಪೊಟರೆಗಳಲ್ಲಿ ವಾಸ ಅಷ್ಟೇ. ಒಂದಿಷ್ಟು ಏನಾರು ಹೊದಿಕೆಗಾಗಿ ಎಲೆಗಳನ್ನು ಬಳಸ್ತಕ್ಕಂಥದ್ದು ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಂಸ್ಕೃತಿ ಮುಂದುವರಿತಾ ಇಲ್ಲ. ಒಂದು ರೀತಿ ಆರಾಮಾಗಿ ಅಲ್ಲಿನ ಬೆಚ್ಚಗಿನ ವಾತಾವರಣಕ್ಕೆ ಹೊಂದಿಕೊಳ್ಳೋ ರೀತಿ ಅವನಿಗೆ ಏನೇನು ವ್ಯವಸ್ಥೆಗಳು ಬೇಕೋ ಅದನ್ನು ಇಲ್ಲಿ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಬೆಂಕಿ ಗೊತ್ತಿಲ್ಲ, ಮಡಕೆ ಗೊತ್ತಿಲ್ಲ, ಕೃಷಿ ಪರಿಕಲ್ಪನೆ ಗೊತ್ತಿಲ್ಲ, ಬಹುತೇಕ ಅಲೆಮಾರಿ ಬೇಟೆಯಾಡಿನೇ ಜೀವನ ಮಾಡ್ತಾ ಇದ್ದಾನೆ. ಹಸಿ ಮಾಂಸವನ್ನು ತಿಂತಕ್ಕಂಥದ್ದು, ಬೇಟೆಯಾಡಿ ತಕ್ಷಣ ತಿನ್ನೋದಷ್ಟೇ. ಜೊತೆಗೆ ಇವನಿಗೆ ವೆರಿ ಇಂಪಾರ್ಟೆಂಟ್ ಅಂತಂದರೆ ತನಗೆ ಸಿಗ್ತಕ್ಕಂತಹ ಗೆಡ್ಡೆಗಳನ್ನು ತಿಂತಕ್ಕಂಥದ್ದು ಇವನ ಕಾಲದಲ್ಲಿ ರೂಢಿಯಲ್ಲಿದೆ. ಬಟ್ ಇವರು ಮೂಲತಃ ಇವರ ಲಕ್ಷಣಗಳನ್ನು ನೀಗ್ರೋ ಜನಾಂಗಕ್ಕೆ ಹೋಲಿಕೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಈ ಕಾಲದಲ್ಲಿ ಸಿಕ್ಕಿರ್ತಕ್ಕಂಥ ಆಧಾರಗಳಲ್ಲಿ ಕಪ್ಪು ಚರ್ಮವನ್ನು ಹೊಂದಿದ್ದಾರೆ, ಒರಟಾದಂಥ ಕೂದಲುಗಳಿದೆ, ಚಪ್ಪಟೆಯಾದ ಮೂಗು ಇದೆ. ಈ ಲಕ್ಷಣಗಳನ್ನು ನೋಡಿಯೇ ಇವರು ನೀಗ್ರೋ ಜನಾಂಗಕ್ಕೆ ಸೇರಿರಬಹುದು, ಮೂಲ ನೀಗ್ರೋಗಳು ಇವರೇ ಆಗಿದ್ದಾರೆ ಅಂತ ಹೇಳುತ್ತಾರೆ. ಇದು ಇವರಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳುತ್ತಾರೆ.
ಹಾಗಾದರೆ ಇವ್ರಿಗೆ ಸಂಬಂಧಪಟ್ಟಂಥ ಪ್ರದೇಶಗಳು ಎಲ್ಲೆಲ್ಲಿ ನಮ್ಗೆ ಇದರ ಆಧಾರ ಸಿಕ್ಕಿದೆ ಅಂದರೆ ನೆನ್ಪಿಟ್ಕೊಳ್ಳಿ, ಹಳೆ ಶಿಲಾಯುಗದಲ್ಲಿ ನೋಡಿ ಇವರು ಈಗಿನ ಪಾಕಿಸ್ತಾನದ ಸೊಹಾನ್ ನದಿ ಕಡಿಮೆ, ನರ್ಮದಾ ಮತ್ತು ತುಂಗಭದ್ರಾ ಕಡಿಮೆ, ಮಧ್ಯಪ್ರದೇಶದ ಭೂಪಾಲ್, ಛೋಟಾ ನಾಗ್ಪುರ, ತಮಿಳುನಾಡಿನ ತಿರುನೆಲ್ವೇಲಿ ನೆನ್ಪಿಟ್ಕೊಳ್ಳಿ, ಆಂಧ್ರ ಪ್ರದೇಶದ ಕರ್ನೂಲು, ಉತ್ತರ ಪ್ರದೇಶದ ಬೆಲಾನ್ ಗುಹೆಗಳು. ಇನ್ನು ಕರ್ನಾಟಕದಲ್ಲಿ ಬಂದರೆ ಬೆಳಗಾವಿ ಜಿಲ್ಲೆ ಘಟಪ್ರಭಾ ಕಣಿವೆ ಪ್ರದೇಶಗಳು, ರಾಯಚೂರಿನ ಲಿಂಗಸೂಗೂರು. ರಾಯಚೂರಿನ ಲಿಂಗಸೂಗೂರು ಸಿಗತ್ತೆ ಅಂದರೆ ನಾವು ಅನ್ಕೋಬೇಕು ಆಂಧ್ರ ಪ್ರದೇಶದ ಕರ್ನೂಲ್ಗೆ ಲಿಂಕ್ ಆಗತ್ತೆ ಅಂತ. ಯಾಕೆ ಅಂತಂದರೆ ನೀವು ಕರ್ನಾಟಕ ಮ್ಯಾಪ್ನಲ್ಲಿ ಬಂದರೆ ರಾಯಚೂರಿಂದ ಮುಂದೆ ಹೋಗ್ತೀರಿ ಅಂದರೆ ಕರ್ನೂಲು, ಕಡಪ, ಹಾಗೆ ಹೋಗ್ತೀರಿ ಅಂದರೆ ತುಂಗಭದ್ರಾ ಕಣಿವೆಗಳು ಸಿಗ್ತವೆ. ತುಂಗಭದ್ರಾ ಕಣಿವೆ ದಾಟಿದ್ವಿ ಕೆಳಗೆ ಬಂದ್ವಿ ಅಂದರೆ ತಿರುನೆಲ್ವೇಲಿ, ತಮಿಳ್ನಾಡು ತಿರುನೆಲ್ವೇಲಿ ತನಕ ಬರ್ತೀರಾ. ಮತ್ತು ಹಾಗಾದರೆ ಇಲ್ಲಿ ಅರಾವಳಿ ಶ್ರೇಣಿಗಳಿಂದ ಇಲ್ಲಿ ಡಿವೈಡ್ ಆಗಿ ಹೋಗಿದ್ದಾರೆ ಅಂತಂದರೆ ಒಂದು ನಿಮಿಷ ಇಲ್ಲಿ ನಾವು ತೋರಿಸ್ಬೇಕಾದ್ರೆ ನೋಡಿ, ಅರಾವಳಿ ಶ್ರೇಣಿಗಳಿದ್ದಾವೆ, ಇಲ್ಲಿ ವಿಂಧ್ಯ ಶ್ರೇಣಿಗಳಿದೆ, ಸಾತ್ಪುರ ಇದೆ. ಈ ಕಡೆಯಿಂದ ಡೌನ್ ಹೀಗೆ ಬಂದವರು ನರ್ಮದಾ ನದಿ ಕಣಿವೆಗಳು, ಹಾಗೆ ತುಂಗಭದ್ರಾ ಕಣಿವೆಗಳು, ಹಾಗೆ ತಿರುನೆಲ್ವೇಲಿ ತನಕ ಬಂದಿದ್ದಾರೆ. ಇನ್ನೊಂದು ಭಾಗ ಹೇಗೆ ಹೋಗಿದೆ ನೋಡಿ, ಹೀಗೆ ಸೊಹಾನ್ ಕಣಿವೆ ಪ್ರದೇಶ ದಾಟಿದರೆ ನರ್ಮದಾದಿಂದ ಸ್ಟ್ರೈಟ್ ಹೋಗಿರೋರು ಈ ಕಡೆ ಭೂಪಾಲ್ ತನಕ ಹೋಗಿದ್ದಾರೆ. ಅಲ್ಲಿಂದ ಛೋಟಾ ನಾಗ್ಪುರ ಮತ್ತು ಈ ಕಡೆ ಶಿವಾಲಿಕ್ ರೇಂಜ್ವರೆಗೆ ಇಲ್ಲೊಂದು. ಸೊ ಈ ಕಡೆ ಒಂದು, ಇವು ಎರಡು ಹಳೆಯ ಶಿಲಾಯುಗದ ಡಿವೈಡ್. ಈ ರೀತಿಯಲ್ಲಿ ಚಲನೆ ಆಗಿದೆ. ಕೆಲವರು ಹೇಳ್ತಾರೆ ಮಾಳ್ವಾ ಮುಖಾಂತರವೂ ಕೂಡ ಚಲನೆ ಆಗಿದೆ ಅಂತ. ಸೊ ಈ ರೀತಿಯಲ್ಲಿ ಮೇಲ್ಮುಖಕ್ಕೂ ಕೆಳಮುಖಕ್ಕೂ ಚಲನೆಯಾಗಿರೋದು ನಮಗಿಲ್ಲಿ ಕಂಡುಬರುತ್ತೆ. ನರ್ಮದಾ ದಾಟ್ತಾ ಇದ್ದೀವಿ ಅಂದರೆ ಮಲಪ್ರಭಾ, ಘಟಪ್ರಭಾ ಕಣಿವೆಗಳ ಮುಖಾಂತರನೇ ರಾಯಚೂರು ಕಡೆ ಬರಬೇಕು. ರಾಯಚೂರಿನ ಲಿಂಗಸೂಗೂರಿಂದ ದಾಟಿದ್ರೇ ಆಂಧ್ರದಿಂದ ಡೌನ್ಗೆ ಬರ್ತಾ ಇದ್ದೀವಿ ಅಂತಂದರೆ ತಮಿಳ್ನಾಡಿಂದ ತಿರುನೆಲ್ವೇಲಿ ಅಪ್ ಟು ಕೇರಳ ಬಾರ್ಡ್ರ್ವರೆಗೂ ರೀಚ್ ಆಗ್ಬೋದು ಇಲ್ಲಿ. ಓಕೆ, ಬಟ್ ಈ ಭಾಗಕ್ಕೆ ಇವ್ರು ಯಾಕೆ ಬಂದಿಲ್ಲ ಅಂದರೆ ಇಲ್ಲಿ ವೆಸ್ಟರ್ನ್ ಘಾಟ್ಸ್ಗಳ ಪ್ರದೇಶ ಇದು. ಹಾಗಾಗಿ ಮಧ್ಯ ಈ ಥರದ ಒಂದು ಪ್ರಸ್ಥಭೂಮಿಯ ಕಡೆ ಚಲನೆ ಆಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗತ್ತೆ. ಓಕೆ, ಈ ರೀತಿಯಲ್ಲಿ ಹಳೆ ಶಿಲಾಯುಗದ ಪ್ರದೇಶಗಳು ಬರ್ತವೆ. ಈ ಹಳೆಯ ಶಿಲಾಯುಗವನ್ನು ಈ ರೀತಿ ಫರ್ದರ್ ಡಿವೈಡ್ ಮಾಡ್ತಾರೆ. ಹಳೆಯ ಶಿಲಾಯುಗವನ್ನು 3 ಭಾಗ ಮಾಡಿದ್ದಾರೆ. ಆದಿ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ಅಂತ್ಯಶಿಲಾಯುಗ. ಶಿಲಾಯುಗದಲ್ಲೇ ಪ್ಯೂರ್ಲಿ ಶಿಲಾಯುಗದಲ್ಲಿ ಮಾನವ ಹೇಗೆ ಬದಲಾವಣೆ ಆಗಿದ್ದಾನೆ ಅನ್ನೋದನ್ನು ಹೇಳುತ್ತೆ. ಅಂದರೆ 10,000 ವರ್ಷಗಳಿಂದ 8,000 ವರ್ಷಗಳ ಮಧ್ಯೆ ಏನಿದೆಯಲ್ಲ, ಈ 2000 ಇಯರ್ಸ್ ಪ್ಯಾಕೇಜನ್ನು 3 ಭಾಗ ಮಾಡಿದ್ದಾರೆ. ಮೊದಲ 1000 ಇಯರ್ಸಲ್ಲಾಗಿರ್ತಕ್ಕಂಥ ಬದಲಾವಣೆಗಳು, ನೆಕ್ಸ್ಟು 500, ನೆಕ್ಸ್ಟು 500. ಈ ರೀತಿಯಲ್ಲಿ ಆಗಿರ್ತಕ್ಕಂಥ ಮೊದಲ 1000ನಲ್ಲಿ ಏನೋ ಅಷ್ಟೊಂದು ಬದಲಾವಣೆಗಳು ಕಾಣಲ್ಲ. ನೆಕ್ಸ್ಟ್ 500ಗೆ ತುಂಬ ಡೆವಲಪ್ಮೆಂಟ್ಸ್, ನೆಕ್ಸ್ಟ್ 500ಗೆ ತುಂಬ ಡೆವಲಪ್ಮೆಂಟ್ಸ್. ಈ ರೀತಿ ಡೆವಲಪ್ಮೆಂಟ್ ಆಗ್ತಾ ಇವರು ಹಳೆ ಶಿಲಾಯುಗದಿಂದ ಮಧ್ಯ ಶಿಲಾಯುಗದ ಕಡೆಗೆ ಒಂದಿಷ್ಟು ಪರಿವರ್ತನೆಗಳು ನಮಗೆ ಕಾಣುತ್ತೆ. ಯಾಕೆಂದರೆ ಅಲೆಮಾರಿ ಅಸ್ತಿತ್ವ, ಹಸಿ ಮಾಂಸ, ಗೆಡ್ಡೆಗೆಣಸು, ಬೆಚ್ಚನೆಯ ಪ್ರದೇಶಕ್ಕೊಂದು ಮರದ ಪೊಟ್ರೆ, ಅಷ್ಟು ಬಿಟ್ಬಿಟ್ರೆ ಚಪ್ಪಟೆಯ ಮೂಗು, ನೀಗ್ರೋ ಕ್ಯಾಟಗರಿ, ಅಷ್ಟು ಬಿಟ್ಬಿಟ್ರೆ ಇನ್ನೇನೂ ಇಲ್ಲ. ಒರಟಾದ ಕಲ್ಲಿನ ಒಂದು ವಸ್ತುಗಳನ್ನು ಬಳಕೆ ಮಾಡಿದ್ದಾರೆ. ಆದರೆ ಇದು ಬದಲಾವಣೆ ಆಗಬೇಕು ಅಂತಂದರೆ ಮಧ್ಯಶಿಲಾಯುಗಕ್ಕೆ ಬರಬೇಕಾಗತ್ತೆ. ಹಾಗಾಗಿ ಇಲ್ಲೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಏನು ಪ್ರಶ್ನೆ ನೋಡಿ, ಯಾವ ಶಿಲಾಯುಗದಲ್ಲಿ ಮಾನವ ಮಡಿಕೆ ತಯಾರಿಕೆ, ಬೆಂಕಿ ಉಪಯೋಗವನ್ನು ಕಲ್ತಿದ್ದರು ಅಂತ ಪ್ರಶ್ನೆ ಬರುತ್ತೆ. ಯಾವುದರಲ್ಲಿ ಅಂತಂದರೆ ಎಕ್ಸಾಕ್ಟ್ಲಿ ಮಧ್ಯಶಿಲಾಯುಗ. ಹಳೆ ಶಿಲಾಯುಗದಲ್ಲಿ ಇವ್ಯಾವೂ ಅವನಿಗೆ ಗೊತ್ತಿಲ್ಲ. ಮಧ್ಯಶಿಲಾಯುಗದಲ್ಲಿ ಆದಂಥ ಬಹುಮುಖ್ಯ ಬದಲಾವಣೆ ಅಂದರೆ ಮಡಿಕೆ ತಯಾರಿಕೆ, ಬೆಂಕಿ ಉಪಯೋಗವನ್ನು ಕಲ್ತದ್ದು. ಇವುಗಳಿಂದಾಗಿ ಅವನ ಒಂದು ಆ್ಯಕ್ಟಿವಿಟೀಸ್ಗಳು ತುಂಬ ಬದಲಾವಣೆ ಆಗಿದೆ. ಹೆಂಗೆ ಬದಲಾವಣೆ ಆಗಿದೆ ನೋಡಿ, ಮಧ್ಯಶಿಲಾಯುಗದ ವೇಳೆಗೆ ಮಧ್ಯಶಿಲಾಯುಗ ಮೆಸ್ಸೋಲಿಥಿಕ್ ಅಂತ ಕೂಡ ಇದನ್ನು ಕರೀತಾರೆ. ಮೆಸ್ಸೋಲಿಥಿಕ್ ಏಜ್ ಇಂಗ್ಲೀಷಲ್ಲಿ. ಮೆಸ್ಸೋ ಅಂದರೆ ಮಧ್ಯ ಅಂತ, ಲಿಥಿಕ್ ಅಂದರೆ ಮಾಮೂಲಿ ಶಿಲೆ, ಮಧ್ಯಶಿಲಾಯುಗ ಅಂತ ಕೂಡ ಹೇಳುತ್ತಾರೆ. ಇದು ಏನು,
ಕಂಪ್ಲೀಟಾಗಿ ನೂತನ ಶಿಲಾಯುಗಕ್ಕೂ ಹಳೆ ಶಿಲಾಯುಗಕ್ಕೂ ಮಧ್ಯದಲ್ಲಾಗಿರೋ ಬದಲಾವಣೆಗಳನ್ನು ಹೇಳುತ್ತೆ. ಕಂಪ್ಲೀಟಾಗಿ ಹಳೆ ಶಿಲಾಯುಗದ ಥರನೂ ಇಲ್ಲ, ಕಂಪ್ಲೀಟಾಗಿ ಹೊಸ ಶಿಲಾಯುಗದ ಥರನೂ ಇಲ್ಲ. ಒಂದಿಷ್ಟು ಬದಲಾವಣೆಗಳನ್ನು ಇಲ್ಲಿ ಕೋಟ್ ಮಾಡ್ತಾರೆ. ಹಾಗಾಗಿ ಇದು ಮಧ್ಯ ಶಿಲಾಯುಗಕ್ಕೆ ಬರ್ತಾರೆ. ಹಾಗಾಗಿ ಹಳೆ ಶಿಲಾಯುಗಕ್ಕೂ ಹೊಸ ಶಿಲಾಯುಗಕ್ಕೂ ಮಧ್ಯದ ಅವಧಿಯನ್ನು ನಮಗಿಲ್ಲಿ ಹೇಳ್ತಾರೆ. ಬಟ್ ಈ ಅವಧಿಯಲ್ಲಿ ಸಮಯದ ಬಗ್ಗೆ ತುಂಬ ಖಚಿತವಾದ ಮಾಹಿತಿಗಳು ಇಲ್ಲಿ ನಮಗೆ ಸಿಗಲ್ಲ. ಆದರೂ ಇವ್ರು ಹೇಳ್ತಾರೆ 10,000ದಿಂದ 8,000 ಮಧ್ಯೆ ಇತ್ತು ಅಂತ ಒಪ್ಕೊಳ್ಳಾಗಿದೆ ಅಂತಾರೆ. ಬಟ್ ನಿಗದಿ ಅಲ್ಲ. ಕಂಪ್ಲೀಟಾಗಿ ಅದನ್ನು ಹಳೆ ಶಿಲಾಯುಗಕ್ಕೆ ಹಾಕಿದ್ದಾರೆ. ಹಳೆ ಶಿಲಾಯುಗಕ್ಕೆ ಹೋಲಿಸಿದರೆ ಈ ಅವಧಿಯಲ್ಲಿ ಸ್ವಲ್ಪ ಸಲಕರಣೆಗಳು ಚಿಕ್ಕದಾಗಿದ್ದಾವೆ ಅಂತ. ಅಲ್ಲಿ ಸಲಕರಣೆಗಳಿಗೂ ಇಲ್ಲಿ ಸಲಕರಣೆಗಳು ಸ್ವಲ್ಪ ವ್ಯತ್ಯಾಸ ಅಂದರೆ ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ ಅಂತ. ಬಟ್ ಅವು ಸಾಮಾನ್ಯವಾಗಿ ಅರ್ಧ ಅಂಗುಲದಿಂದ 1 ಅಂಗುಲದಷ್ಟು ಚಿಕ್ಕದಾಗಿದ್ದಾವೆ ಅಂತ. ಅರ್ಧ ಅಂಗುಲದಿಂದ 1 ಅಂಗುಲದವರೆಗೂ ಕೂಡ ಇವು ಚಿಕ್ಕದಾಗಿರ್ತಕ್ಕಂಥ, ಅಂದರೆ ಸ್ವಲ್ಪ ಶಿಲೆಗಳು ಸೂಕ್ಷ್ಮ ಆಗ್ತಾ ಇದ್ದಾವೆ, ಸಣ್ಣಕ್ಕಾಗ್ತಾ ಇದ್ದಾವೆ. ಯಾಕೆಂದರೆ ಅವನು ಬಳಸ್ತಾ ಇರ್ತಕ್ಕಂತಹ ಈ ಒಂದು ಕೈಗಳು, ಕಾಲುಗಳು ಮತ್ತು ಭೂಮಿಯ ಮೇಲಿನ ಅವನ ಹಿಡಿತಕ್ಕೆ ತಕ್ಕಂಗೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ವಿಶಿಷ್ಟ ಆಕಾರ ಹೊಂದಿದ ನೋಡಿ ನುಣುಪಾದ ಮತ್ತು ರಂಧ್ರವುಳ್ಳ ಆಯುಧಗಳು ಇಲ್ಲಿ ಕಂಡು ಬರ್ತವೆ. ಅಲ್ಲಿ ಒರಟಾದ ಆಯುಧಗಳು ಈಗ ನೈಸಾಗಿ ಚೇಂಜ್ ಆಗ್ತಾ ಇದೆ. ಅಲ್ಲಿ ಹಿಡಿಕೆಗಳನ್ನು ಬಳಸ್ತಾ ಇದ್ರು ಅಂತ ಕೆಲವು ಆಧಾರಗಳಿದೆ. ಬಟ್ ಪರ್ಟಿಕ್ಯುಲರ್ ಆಗಿ ಆಯುಧಗಳಿಗೆ ರಂಧ್ರಗಳನ್ನು ಮಾಡತಕ್ಕಂಥದ್ದು ಇಲ್ಲಿ ಗೊತ್ತಾಗಿದೆ. ಮತ್ತು ಮಧ್ಯಶಿಲಾಯುಗದಲ್ಲಿ ಮಾನವ ಇವನು ಕೂಡ ಇಲ್ಲಿ ಬೇಟೆಗಾರನೇ, ಜೊತೆಗಿಲ್ಲೊಬ್ಬ ಸಂಗ್ರಾಹಕ ಆದ ಮತ್ತು ಮೀನುಗಾರನೂ ಆಗಿದ್ದಾನೆ. ಇದು ವೆರಿ ಇಂಪಾರ್ಟೆಂಟು. ಅಲ್ಲಿ ಬೇಟೆ ಆಡ್ತಿದ್ದ, ತಿಂತಿದ್ದ, ಹೋಗ್ತಾ ಇದ್ದ. ಆದರೆ ತಿಂದ ನಂತರ ಉಳಿದ ಆಹಾರವನ್ನು ಇಲ್ಲಿ ಆತ ಏನು ಮಾಡ್ಯಾನೆ, ಸಂಗ್ರಹ ಮಾಡುವುದನ್ನು ಕಲ್ತಿದ್ದಾನೆ. ಅಲ್ಲಿ ಕೇವಲ ಭೂಮಿ ಮೇಲಿನ ಪ್ರಾಣಿಗಳನ್ನು ಬೇಟೆಯಾಡಿದ್ದಾನೆ, ಬಟ್ ಇಲ್ಲಿ ಮೀನುಗಾರನೂ ಕೂಡ ಆಗಿದ್ದಾನೆ. ಮೀನುಗಾರಿಕೆ ಕಲ್ತಿದ್ದಾನೆ. ಹಾಗಾಗಿ ಸಂಗ್ರಾಹಕ ಪ್ಲಸ್ ಮೀನುಗಾರಿಕೆ ಗೊತ್ತಾಯಿತು. ಈ ಸಂಗ್ರಾಹಕ ಮೀನುಗಾರಿಕೆ ಆದಾಗಲೇ ಪ್ರಾಣಿ ಸಾಕಾಣಿಕೆಯ ಕಲ್ಪನೆ ನಿಧಾನವಾಗಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇಲ್ಲಿ ಬೆಂಕಿಯ ಉಪಯೋಗವನ್ನು ಚೆನ್ನಾಗಿ ತಿಳ್ಕೊಂಡ ಕಾರಣ ಸಂಗ್ರಹಕ್ಕೆ ಬಂತು ಅಂದರೆ ಮಡಿಕೆಗಳಿದೆ ಅಂತಂದರೆ ಅದರ ಬೆಂಕಿಯ ಉಪಯೋಗವನ್ನು ಕೂಡ ಕಲ್ತಿದ್ದಾನೆ. ಹೀಗೆ ಬೆಂಕಿ ಉಪಯೋಗ ಕಲ್ತವನು ಪ್ರಾಣಿಗಳ ಸಾಕಾಣಿಕೆ ಮಾಡೋದಕ್ಕೆ ಶುರು ಮಾಡ್ದ. ಮೊಟ್ಟ ಮೊದಲ ಬಾರಿ ಈತ ನಾಯಿಯನ್ನು ತನ್ನ ಮೆಚ್ಚಿನ ಒಂದು ಸಾಕು ಪ್ರಾಣಿಯನ್ನಾಗಿ ಈತ ಬಳಸ್ದ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಸಂಗ್ರಹಣೆ ಮಾಡ್ದ ಅಂತಂದರೆ ಆತ ಉಳಿದ ಆಹಾರವನ್ನು ನಾಯಿಗೂ ಕೂಡ ಬಳಸಿರ್ತಕ್ಕಂಥದ್ದು ಇಲ್ಲಿ ಕಲ್ಪನೆ ಶುರುವಾಗುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟಾಗಿ ಈತ ಇಲ್ಲಿ ಕಲಿಯುವಂಥ ವಿಚಾರಗಳನ್ನು ನೆನ್ಪಿಟ್ಕೊಳ್ಳಿ. ಬೇಟೆಗಾರ, ಸಂಗ್ರಾಹಕ, ಮೀನುಗಾರಕ, ಬೆಂಕಿ ಉಪಯೋಗ, ಮಡಿಕೆ ತಯಾರಿಕೆ ಮತ್ತು ಪ್ರಾಣಿ ಸಾಕಾಣಿಕೆ, ಇವು 3 ಕೂಡ ಇಲ್ಲಿ ಬೆಳೆದ. ಸತ್ತವರನ್ನ ಬಿಸಾಡಿ ಹೋಗಲಿಲ್ಲ, ಉಳುವ ಪದ್ಧತಿ ಕೂಡ ಶುರುವಾಯಿತು. ಇದು ಎಕ್ಸಾಕ್ಟ್ ಮಧ್ಯಶಿಲಾಯುಗಕ್ಕೆ ನೆನ್ಪಿಟ್ಕೋಬೇಕು ನೀವು. ನೆಕ್ಸ್ಟ್ ಬರ್ತೀವಿ ನಾವು ಮಧ್ಯಶಿಲಾಯುಗದಲ್ಲಿ. ಹಂಗಾರೆ ಯಾವ್ಯಾವ ತಾಣಗಳು ಅಂತಂದರೆ ರಾಜಸ್ಥಾನದ ಅಜ್ಮೀರ್ದಲ್ಲಿದೆ, ಗುಜರಾತ್ನ ಸಬರ್ಮತಿ, ಮಹಾರಾಷ್ಟ್ರದ ಅಹಮದ್ನಗರ, ಕರ್ನಾಟಕದಲ್ಲಿ ಬಂದರೆ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ. ಇವು ವೆರಿ ಇಂಪಾರ್ಟೆಂಟಾಗಿ ಮಧ್ಯಶಿಲಾಯುಗದ ಪ್ರಮುಖ ತಾಣಗಳಾಗಿ ನಮಗವು ಸಿಗ್ತವೆ. ನೆಕ್ಸ್ಟ್ ಬರೋಣ ಪ್ರಶ್ನೆ ನೋಡಿ, ಯಾವ ಶಿಲಾಯುಗದಲ್ಲಿ ಮಾನವ ಶವ ಸಂಸ್ಕಾರ ಮತ್ತು ಆತ್ಮಗಳ ಕಲ್ಪನೆ? ಇಲ್ಲಿ ನಿಮಗೆ ಇವೆರಡು ತೆಗೆಯೋದೆ. ಈಗ ಶವ ಸಂಸ್ಕಾರ ಇಲ್ಲಿ ಬಂದಿದೆ, ಬಟ್ ಆತ್ಮಗಳ ಪರಿಕಲ್ಪನೆಗಳೆಲ್ಲ ಶುರುವಾಗೋದು ನಮಗೆ ಹೊಸ ಶಿಲಾಯುಗ. ಹಾಗಾಗಿ ಇದು ಹಳೆ ಶಿಲಾಯುಗ ಬರಲ್ಲ, ಮಾಡ್ರನ್ ಏಜ್. ಹೊಸ ಶಿಲಾಯುಗದಲ್ಲಿ ಮಾನವ ಇದನ್ನು ಕಲ್ತಿದ್ದಾನೆ. ಹಳೆ ಶಿಲಾಯುಗದಿಂದ ಇಲ್ಲಿಂದ ಇಲ್ಲಿಗೆ ಈಗ ಅವನದು ಇಂಪ್ಲಿಮೆಂಟೇಷನ್ಸ್ ಶುರುವಾಗ್ತಾ ಬಂತು. ಹಾಗಾಗಿ ಇಲ್ಲಿ ಚೆನ್ನಾಗಿ ತಿಳ್ಕೋಬೇಕು. ಹೊಸ ಶಿಲಾಯುಗ ಅಂದರೆ ಇದನ್ನು ನಿಯೋಲಿಥಿಕ್ ಅಂತ ಕರಿತೀವಿ. ನಿಯೋ ಅಂದರೆ ಹೊಸ,
ಲಿಥಿಕ್ ಅಂದರೆ ಕಾಮನ್ ಶಿಲೆ, ಇದನ್ನು ಹೊಸ ಶಿಲಾಯುಗ ಅಂತ ಕೂಡ ಇದನ್ನು ಕರಿತೀವಿ. ಇದು ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ಬರೋಣ. ಇದರ ಪರಿಕಲ್ಪನೆ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. 10,000ದಿಂದ 8,000, 8,000ದಿಂದ 4,000. ಇದು ಹಳೆ ಶಿಲಾಯುಗ. ಓಕೆ, ಇದು ಮಧ್ಯ ಶಿಲಾಯುಗ, ಇದು ನೂತನ ಅಥವಾ ಹೊಸ ಶಿಲಾಯುಗ. ಇಲ್ಲಿಗೆ ಬಂತು 8,000ದಿಂದ 4,000 ಮಧ್ಯ. ಈ ಯುಗದಲ್ಲಿ ಮಾನವ ಕ್ವಾರ್ಟ್ಜರೈಸ್ ಕಲ್ಲಿಗಿಂತ ಬೇರೆ ಬೇರೆ ಕಲ್ಲುಗಳನ್ನು ಬಳಸೋಕ್ಕೆ ಶುರು ಮಾಡ್ಯಾನ. ಏನೇನನ್ನ ಆಯುಧಗಳೀಗ ಸೂಕ್ಷ್ಮವಾಗಿದ್ದಾವೆ ಮಧ್ಯಕಾಲೀನದಲ್ಲಿ. ಈಗ ಅವುಗಳನ್ನು ಕೆತ್ತಿಬಿಟ್ಟು ಚೆನ್ನಾಗಿ ಮಸೆದು ಸಂದುಗೆರೆಗಳನ್ನು ಹೊಡೆದು ನುಣುಪು ಮಾಡೋದನ್ನು ಕಲ್ತಿದ್ದಾನೆ. ಮತ್ತು ಅವುಗಳು ಉಪಯೋಗಕ್ಕೆ ತಕ್ಕಂತೆ ಬೇರೆ ಬೇರೆ ಶೇಪ್ ಕೊಡೋಕ್ಕೆ ಶುರು ಮಾಡ್ಯಾನೆ. ಈಗ ಒಂದು ಪ್ರಾಣಿಯನ್ನು ಬೇಟೆ ಆಡಿದ್ದಾನೆ, ಅದು ಬಿದ್ದಿದೆ. ಈಗ ಅದರ ಚರ್ಮ ಸುಲಿಬೇಕಲ್ಲ, ಚರ್ಮ ತೆಗಿಬೇಕು ಅಥವಾ ಕಟ್ ಮಾಡಬೇಕು ಅಂತಂದರೆ ಕಟ್ ಮಾಡೋದಕ್ಕೆ ಆಯುಧಗಳು, ಅದರ ಮೇಲಿನ ಸ್ಕಿನ್ ತೆಗೆಯೋದಕ್ಕೆ ಚಿಪ್ಪು ಕಲ್ಲಿನಂತಹ ಕೆಲವು ನುಣುಪಾದ ಕಲ್ಲಿನ ಆಯುಧಗಳು, ಇವುಗಳನ್ನೆಲ್ಲ ಬಳಸಿದ್ದಾರೆ. ಅಲ್ಲಲ್ಲಿ ಅವುಗಳ ಕಲ್ಲಿಗಳ ಮೇಲೆ ಡಿಸೈನ್ಗಳು ಆಗಿದೆ. ಈ ಥರದನ್ನೆಲ್ಲ ಬಳಸೋದಕ್ಕೆ ಶುರು ಮಾಡಿರೋದು ನೂತನ ಶಿಲಾಯುಗದಲ್ಲಿ ಅಂತ ಕೂಡ ಕರಿತೀವಿ. ಹೀಗೆ ಶುರುವಾಗಿ ಇಲ್ಲಿ ಮನುಷ್ಯ ಶುರುವಾಗಿರೋದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಕೃಷಿ ಪರಿಕಲ್ಪನೆ ಬಂದಿದೆ. ಅಲ್ಲಿಗೆ ನಾವು ನೆನ್ಪಿಟ್ಕೋಬೇಕು. ಅಲೆಮಾರಿಯಿಂದ ನೆನ್ಪಿಟ್ಕೊಳ್ಳಿ, ಅಲೆಮಾರಿಯಿಂದ ಈಗ ಒಂದು ಕಡೆ ನೆಲೆಗೆ ಬಂದಿದ್ದಾನೆ ಅಂತ. ಒಂದೇ ಕಡೆ ನೆಲೆಗೆ ಬಂದಿದ್ದಾನೆ ಅಂದರೆ ಆ ಜಾಗದ ಭೂಮಿಯಲ್ಲೇ ಅವನು ತನಗೆ ಬೇಕಾದ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡ್ಕೋಬೇಕು. ಹೊಸ ಶಿಲಾಯುಗದಲ್ಲಿ ಮಾನವ ಉಳುಮೆ ಮಾಡೋದನ್ನು ಕಲ್ತಿದ್ದಾನೆ. ಮಧ್ಯ ಶಿಲಾಯುಗದಲ್ಲಿ ಪ್ರಾಣಿ ಸಾಕಾಣಿಕೆ ಶುರುವಾಗಿತ್ತಲ್ಲ, ಇಲ್ಲಿ ಆಕಳುಗಳು, ಕುರಿಗಳು, ಮೇಕೆಗಳನ್ನು ಸಾಕಿದ್ದಾನೆ. ಹೀಗೆ ಸಾಕೋದ್ರ ಮುಖಾಂತರ ಬೇಟೆಯಾಡುವ ಬೇರೆ ಪ್ರದೇಶಕ್ಕೆ ಹೋಗೋಕ್ಕಾಗದೇ ಇದ್ದರೂ ತಾನು ಸಾಕಿದ ಪ್ರಾಣಿಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ದಾನೆ ಇಲ್ಲಿ. ಓಕೆ, ಮತ್ತು ಇಲ್ಲಿ ಗುಹೆಗಳಲ್ಲಿ ವಾಸ ಇಲ್ಲೂ ಕಂಟಿನ್ಯೂ. ಇವುಗಳನ್ನು ಚಿತ್ರಗಳಿಂದ ಮತ್ತು ಕೆತ್ತನೆಗಳಿಂದ ಗುಹಾಲಯಗಳನ್ನು ಶೃಂಗರಿಸುವ ಪದ್ಧತಿ ಬಂದಿದೆ. ಬೇಟೆ ಮತ್ತು ನೃತ್ಯದ ದೃಶ್ಯಗಳು ನಮಗೆ ಸಾಮಾನ್ಯವಾಗಿ ಈ ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿರ್ತಕ್ಕಂಥದ್ದು ನಮಗೆ ಸಿಗತ್ತೆ. ಹಾಗಾಗಿ ಇಲ್ಲಿ ಇಂಪಾರ್ಟೆಂಟಾಗಿ ಒಂದು ಕಡೆ ನೆಲೆ ಜೊತೆಗೆ ಕೃಷಿ ಜೊತೆಗೆ ಪ್ರಾಣಿ ಸಾಕಾಣಿಕೆಯಲ್ಲಿ ಸ್ವಲ್ಪ ಅಪ್ಡೇಟ್ ಆಗಿದೆ. ಮತ್ತು ತನ್ನ ವಾಸದ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದು ಮತ್ತು ಅವುಗಳನ್ನು ಅಲಂಕರಿಸುವ ಪದ್ಧತಿ ಕೂಡ ಇಲ್ಲಿ ಶುರುವಾಗಿದೆ. ಮತ್ತು ಮಡಕೆಗಳು ಮಧ್ಯಕಾಲೀನ ಯುಗದಲ್ಲಿ, ಓಕೆ, ಮಧ್ಯಯುಗದಲ್ಲಿ ಶುರುವಾದಂಥ ಮಡಕೆಗಳಿಗೂ ಮತ್ತು ನವಶಿಲಾಯುಗದ ಮಡಕೆಗಳಿಗೂ ಸ್ವಲ್ಪ ಡಿಫ್ರೆನ್ಷಿಯೇಟ್ ಇದೆ ಇಲ್ಲಿ. ಆ ಮಡಕೆಗಳನ್ನು ಆತ ಬಳಸ್ತಾ ಇದ್ದಿದ್ದಕ್ಕೂ ಇಲ್ಲಿ ಮಡಕೆಗಳಿಗೆ ಒಂದಿಷ್ಟು ರೀತಿಯ ಬಣ್ಣದ ಪರಿಕಲ್ಪನೆ ಪ್ಲಸ್ ಚಿತ್ರ ಎರಡನ್ನೂ ಕೂಡ ಇಲ್ಲಿ ಅಲಂಕಾರ ಮಾಡಿದ್ದಾನೆ. ಮತ್ತು ಸಮುದ್ರದಲ್ಲಿ ತೇಲುವ ದೋಣಿಗಳ ಪರಿಕಲ್ಪನೆ ಕೂಡ ಬಂದಿದೆ. ದೋಣಿಗರ ಪರಿಕಲ್ಪನೆ ದೋಣಿ ಥರನೇ ಅಂತಲ್ಲ, ಮರಗಳನ್ನು ಕಟ್ ಮಾಡಿ ಅದ್ರ ಮೇಲೆ ಒಂದಿಷ್ಟು ಹೊದಿಕೆಗಳನ್ನು ಹಾಕಿ ಚಪ್ಪಟೆಯಾಗಿ ಮಾಡ್ಕೊಳ್ಳೋದು. ನೀರಿನ ಮೇಲೆ ತೇಲೋದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದಾನೆ. ನೇಕಾರಿಕೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂತಂದರೆ ಒಂದೇ ಕಡೆ ನೆಲೆ ನಿಂತಿದ್ದೀವಿ ಅಂದಮೇಲೆ ಅಲ್ಲಿ ಬರೀ ಚರ್ಮ ಅಥವಾ ಎಲೆಗಳನ್ನು ಬಳಸೋಕ್ಕಾಗಲ್ಲ. ತಾನು ಬೆಳೆದಿದ್ದಂತಹ ಕೃಷಿಯಲ್ಲಿ ಬೆಳೀತಾ ಇದ್ದಂಥ ಹತ್ತಿ, ತಾನು ಸಾಕಿದ ಪ್ರಾಣಿಗಳಿಂದ ಸಿಗ್ತಾ ಇರೋವಂಥ ಉಣ್ಣೆ, ಇವುಗಳನ್ನು ಬಳಸಿ ಒಂದಿಷ್ಟು ಸೂಪರ್ ಕ್ಲಾತ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾನೆ. ಹೀಗೆ ಬಟ್ಟೆ ಉತ್ಪಾದನೆ ಕೂಡ ಗೊತ್ತಾಗಿದೆ. ಇಟ್ ಮೀನ್ಸ್ ಇಲ್ಲಿ ಮೊದಲ ಕೈಗಾರಿಕೆ ಬೆಳೆಯೋದಕ್ಕೆ ಶುರುವಾಗಿದೆ ಅನ್ಕೋಬೇಕು ನೀವು. ಒಂದಿಷ್ಟು ಟೆಕ್ನಾಲಜಿ ಕೈಗಾರಿಕೆ ಇಂಡಸ್ಟ್ರಿಯಲೈಸ್ಡ್ ಶುರುವಾಗಿದೆ ಅಂತ. ಯಾಕೆಂದರೆ ದೋಣಿ ಕಟ್ಕೊಳ್ಳೋದು ಕಲ್ತಿದ್ದಾನೆ, ಮಡಿಕೆಗಳನ್ನು ಅಲಂಕಾರ ಮಾಡ್ತಾ ಇದ್ದಾನೆ, ಉಣ್ಣೆ ಮತ್ತು ಹತ್ತಿ ಬಟ್ಟೆಯನ್ನು ಬಳಸ್ಕೋತಾ ಇದ್ದಾನೆ. ಇದು ನಿಧಾನವಾಗಿ ಇಲ್ಲಿ ಆತ ಶುರು ಮಾಡ್ಕೊಂಡಿದ್ದಾನೆ. ಜೊತೆಗೆ ಹಣ್ಣುಗಳು, ತರಕಾರಿಗಳು, ಗೆಣಸು, ಪ್ರಾಣಿಗಳ ಮಾಂಸ, ಮೀನು, ಹೈನು ಇವು ಆಹಾರಗಳಾಗಿದ್ದಾವೆ. ಅಡುಗೆ ಮಾಡುವುದು ಅವರಿಗೆ ಇಲ್ಲಿ ಗೊತ್ತಾಗಿದೆ. ಅಂದರೆ ಮೊದಲ ಬಾರಿ ರಸಾಯನಶಾಸ್ತ್ರ ಶುರುವಾಗಿದೆ ಅನ್ಕೋಬೇಕಿಲ್ಲ ನಾವು. ಕೆಮಿಕಲೈಸ್ಡ್ ಮಾಡ್ಕೊಳ್ತಕ್ಕಂಥದ್ದು, ಯಾವುದನ್ನು ಹಾಕಿದ್ರೆ ಏನಾಗತ್ತೆ ಅನ್ನೋ ಟೇಸ್ಟ್ಗಳು.
ಜೊತೆಗೆ ಉಂಗುರ, ಬಳೆ, ತೋಳ್ಬಂದಿಗಳು, ಮಣಿಗಳು ಇವುಗಳನ್ನು ಆಭರಣಗಳನ್ನಾಗಿ ಬಳಸ್ತಕ್ಕಂಥ ಪರಿಕಲ್ಪನೆ ಕೂಡ ಶುರುವಾಗಿದೆ ಈ ಕಾಲಕ್ಕೆ. ಹಾಗಾಗಿ ದೇಶದ ವಿವಿಧ ಭಾಗಗಳಲ್ಲಿ ನವಶಿಲಾಯುಗದ ಮಾನವರ ಒಂದಿಷ್ಟು ಸ್ಥಿತಿಗಳು, ಜೀವನ ಶೈಲಿಗಳು ನಮಗೆ ಸಿಗುತ್ತೆ. ಅದರ ವೆರಿ ಇಂಪಾರ್ಟೆಂಟ್, ಮಧ್ಯಶಿಲಾಯುಗದಲ್ಲಿ ಶವ ಸಂಸ್ಕಾರ ಮಾಡೋದನ್ನು ಕಲ್ತಿದ್ದಾನ. ಇಲ್ಲಿ ಶವ ಸಂಸ್ಕಾರದ ಜೊತೆಗೆ ಪೂರ್ವಜರನ್ನು ಆರಾಧಿಸುವ ಮತ್ತು ಆತ್ಮಗಳನ್ನು ಪೂಜಿಸುವ ಪರಿಕಲ್ಪನೆ ಬಂದಿದೆ. ಮತ್ತು ಬೂದಿಯನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ಮಡಿಕೆಗಳಲ್ಲಿ ಆ ಕಲ್ಪನೆ ಶುರುವಾಗಿದೆ. ಜೊತೆಗೆ ನರಬಲ ಪದ್ಧತಿಯೂ ಕೂಡ ಡೆವಲಪ್ಮೆಂಟ್ ಆಗಿದೆ ಅಂತ ಉತ್ಖನನದಲ್ಲಿ ಸಿಕ್ಕಿರೋ ಸಂದರ್ಭದಲ್ಲಿ ಅನೇಕ ಮಾನವರ ತಲೆಬುರುಡೆಗಳು ಒಂದೇ ಕಡೆ ಪತ್ತೆಯಾಗಿರೋದ್ರಿಂದ ಇದನ್ನು ಏನು ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ನರಬಲಿ ಪದ್ಧತಿ ಇಲ್ಲಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರದೇಶಗಳು ಎಲ್ಲೆಲ್ಲಿದ್ದಾವೆ ಅಂತ ನಾವು ನೋಡೋದಾದರೆ ನೋಡಿ, ಕರ್ನಾಟಕದ ಮಸ್ಕಿ, ರಾಯಚೂರಿನ ದೋಆಬ್, ಬಳ್ಳಾರಿ, ಕಾವೇರಿ ಕಣಿವೆ ಪ್ರದೇಶಗಳು, ತಮಿಳುನಾಡಿನ ತಿರುನಲ್ವೇಲಿ, ಸೇಲಂ, ಆಂಧ್ರ ಪ್ರದೇಶದ ಕರ್ನೂಲ್, ಹೈದರಾಬಾದ್, ಗುಜರಾತ್ನ ಕಾತೆವಾರ, ಪಾಕಿಸ್ತಾನದ ಸಿಂಧ್, ಬಲೂಚಿಸ್ತಾನ್ ಇವುಗಳಲ್ಲಿ ನಮಗೆ ನವಶಿಲಾಯುಗದ ತಾಣಗಳು ನಮಗಿಲ್ಲಿ ಕಂಡು ಬರ್ತವೆ. ನೀವು ಹೊಸ ಶಿಲಾಯುಗ, ಹಳೆ ಶಿಲಾಯುಗ ತಾಣಗಳನ್ನು ಪರ್ಫೆಕ್ಟ್ ಮ್ಯಾಪ್ ಮಾಡ್ಕೊಂಡ್ರಿ ಅಂದರೆ ಅದರ ಅಕ್ಕಪಕ್ಕನೇ ಎಲ್ಲೇ ಅವ್ನು ನೆಲೆಸಿದ್ದಾನೋ ಅಲ್ಲೇ ಡೆವಲಪ್ಮೆಂಟ್ ಆಗ್ತಕ್ಕಂಥ ಪ್ರಕ್ರಿಯೆ ನಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದರೆ ನಮಗೆ ಇಂಪಾರ್ಟೆಂಟ್ ಲೋಹಯುಗ. ಏನು ಲೋಹಯುಗ ಅಂದರೆ ಅಂತ ಕೇಳ್ತಾರೆ. ಶಿಲಾಯುಗದಿಂದ ಮಾನವ ಲೋಹಗಳನ್ನು ಬಳಕೆ ಮಾಡುವುದಕ್ಕೆ ಶುರು ಮಾಡಿರುವ ಪರಿವರ್ತನೆಯನ್ನೇ ನಾವು ಲೋಹಯುಗ ಅಂತ ಕರಿತೀವಿ. ಲೋಹದ ಬದಲಿಗೆ ಕಲ್ಲಿನ ಉಪಕರಣಗಳನ್ನು ಬಳಸ್ತಕ್ಕಂಥದ್ದು. ಕಂಪ್ಲೀಟಾಗಿ ಲೋಹಕ್ಕೆ ಬಂದ ಅಂತಿಲ್ಲ, ಲೋಹದ ಜೊತೆಯಾಗಿ ಕಲ್ಲಿನ ಉಪಕರಣಗಳನ್ನು ಬಳಸ್ತಕ್ಕಂಥದ್ದು ಇಲ್ಲಿ ಇದೆ. ಹಾಗಾಗಿ ಲೋಹಗಳ ಬಳಕೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಬದಲಾವಣೆ ಆಗಿರೋದ್ರಿಂದ ಇದನ್ನೇನಂತ ಕರಿತೀವಿ ನಾವು, ಲೋಹಯುಗ ಅಂತ ಕೂಡ ಇದನ್ನು ಕರಿತೀವಿ. ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಗಾದರೆ ಹೊಸ ಶಿಲಾಯುಗ ಹೆಂಗಾಗಿದೆ ಅಂತ ನೋಡ್ಕೋಬೇಕು. ಹೆಂಗಾಗಿದೆ ಅಂತಂದರೆ, ಹೊಸ ಶಿಲಾಯುಗದಲ್ಲಿ ಇಂಪಾರ್ಟೆಂಟು, ಉತ್ತರ ಭಾರತದಲ್ಲಿ ಅವನು ಬಳಸಿದ ಮೊದಲ ಲೋಹ ತಾಮ್ರಯುಗ. ನೋಡಿ, ಡಿಫ್ರೆನ್ಷಿಯೇಟ್ ಹಿಂಗೆ ಮಾಡ್ಕೋಬೇಕು ನಾವು. ಉತ್ತರ ಭಾರತದಲ್ಲಿ ತಾಮ್ರ, ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಯುಗ ಆರಂಭ ಆಗಿದೆ. ಆದರೆ ಲೋಹಯುಗವನ್ನು 3 ಭಾಗ ಮಾಡಿದ್ದಾರೆ. ತಾಮ್ರಯುಗ, ಕಂಚಿನ ಯುಗ, ಕಬ್ಬಿಣ ಯುಗ, 3 ಯುಗಗಳಾಗಿ ಕನ್ವರ್ಟ್ ಆಗಿದೆ. ತಾಮ್ರ, ಕಂಚು ಮತ್ತು ಕಬ್ಬಿಣ. ಕಂಚು ಇಸ್ ಎ ಮಿಕ್ಸಡ್, ಇದು ಓಕೆ, ಸಿಗುವ ಲೋಹಗಳನ್ನು ಮಿಕ್ಸ್ ಮಾಡಿ ಹೊಸ ಲೋಹದ ಪರಿಕಲ್ಪನೆ ಅದಿಲ್ಲಿ ಬರುತ್ತೆ. ಹಾಗಾಗಿ ನಾವು ಹೇಳುವಾಗ ಮಾನವ ಮೊದಲು ಬಳಸಿದ ಲೋಹ ಯಾವುದು ಅಂದಾಗಲೂ ಕೂಡ ತಾಮ್ರ, ಬಂಗಾರ ಎರಡೂ ಸಿಗುತ್ತೆ ನಮಗೆ. ರಾಜಸ್ಥಾನ್ ಮೇಲ್ಭಾಗಕ್ಕೆ ಹೋದರೆ ನಿಮಗೆ ತಾಮ್ರ, ದಕ್ಷಿಣಕ್ಕೆ ಬಂದರೆ ಚಿನ್ನ. ಹೀಗಿದೆ ನಮ್ಮಲ್ಲಿ ಡಿವೈಡು. ಮತ್ತು ಆ ನಂತರದ ಪರಿವರ್ತನೆ, ದಕ್ಷಿಣದಲ್ಲಿ ತಾಮ್ರಕ್ಕಿಂತ ಹೆಚ್ಚು ಗಡಸಾದ ಕಬ್ಬಿಣವನ್ನು ಬಳಸೋದಕ್ಕೆ ಶುರು ಮಾಡಿರೋದು. ನೆಕ್ಸ್ಟ್ ಪರಿವರ್ತನೆ ಇದೆಲ್ಲ. ಹಾಗಾಗಿ ಲೋಹಯುಗದಲ್ಲಿ ಇದನ್ನು ಮಾಡ್ತಾರೆ. ಆದರೂ ಫಸ್ಟ್ ನಮಗೊಂದು ಪ್ರಶ್ನೆ ಇದರಲ್ಲಿ ಬುಕ್ಕಲ್ಲೇ ನಿಮಗೆ ಸಿಗುತ್ತೆ. ತಾಮ್ರ ಯುಗದಲ್ಲಿ ಮೊಟ್ಟ ಮೊದಲು ಮಾನವ ಉಪಯೋಗಿಸಿದ ಲೋಹ ಯಾವುದು ಅಂತ ನಿಮ್ಮ ಪುಸ್ತಕದಲ್ಲೇ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಮೊಟ್ಟ ಮೊದಲು ಮಾನವ ಬಳಸಿದಂಥ ಲೋಹ ಬಂಗಾರ. ನಾವೆಲ್ಲ ತಾಮ್ರ ಅಂದ್ಕೊಂಡಿದ್ವಿ, ಪುಸ್ತಕದಲ್ಲಿ ನಿಮಗೆ ಕೊಟ್ಟೆ ಬಂಗಾರ ಬಳಸಿದ್ದಾನೆ. ಆದರೆ ಆಯುಧಗಳನ್ನು ಮಾಡೋಷ್ಟು ಲೆವೆಲ್ ಅದಿಲ್ಲ. ಯಾಕೆಂದರೆ ಸ್ಮೂತ್ ಆಗಿತ್ತು, ಅದು ತುಂಬ ವಿರಳವಾಗಿ ಇತ್ತು, ಮೆದುವಾಗಿತ್ತು, ಹೊಳಪುಳ್ಳದ್ದು. ಹಾಗಾಗಿ ಅವು ಆಭರಣಗಳಿಗೆ ಮಾತ್ರ ಸೀಮಿತ ಆಯಿತು. ಬಿಟ್ಟರೆ ಈ ನಾಗರಿಕತೆಯಲ್ಲಿ ಹೆಚ್ಚಿನ ಪಾಲು ಅದರದ್ದು ಅವಶ್ಯಕತೆ ಇಲ್ಲ. ಆದರೆ ಯಾವಾಗ ತಾಮ್ರದ ಅನ್ವೇಷಣೆ ರಾಜಸ್ಥಾನದ ಸುತ್ತಮುತ್ತ ಶುರುವಾಯಿತು, ಅಲ್ಲಿಂದ ಮಾನವನ ನಾಗರಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಯಿತು. ಹೊಸ ಯುಗವೊಂದರ ಉದಯಕ್ಕೆ ತಾಮ್ರ ಪರಿಚಯ ಆಯಿತು. ಆದರೂ ಬುಕ್ ಪ್ರಕಾರ ನಾವು ಹೇಳೋದಾದರೆ ಮಾನವ ಮೊದಲು ಬಳಸಿದ ಲೋಹ ಬಂಗಾರ ಆಗಿತ್ತು. ಅದನ್ನು ಕೇವಲ ಆಭರಣಗಳ ಉದ್ದೇಶಗಳಿಗಾಗಿ ಮಾತ್ರ ಬಳಕೆ ಆಗಿತ್ತು. ಅದಷ್ಟು ನಮಗೆ ಗೊತ್ತಾಗಬೇಕದು. ಓಕೆ, ನೆಕ್ಸ್ಟ್ ನಾವು ಬಳಸ್ತೀವಿ ತಾಮ್ರವನ್ನು ವಿವಿಧ ಸಲಕರಣೆಗಳಿಗೆ ಈತ ಬಳಸಿದ್ದಾನೆ. ಬರ್ಚಿಗಳನ್ನು ಮಾಡೋದಕ್ಕೆ, ಖಡ್ಗವನ್ನು ಮಾಡೋದಕ್ಕೆ, ಕೊಡಲಿ, ಬಲ್ಲೆ ಇವುಗಳನ್ನು, ಮತ್ತು ಮೀನುಗಾರಿಕೆಗೆ ಬಳಸೋ ಹುಕ್ಕುಗಳ ತಯಾರಿಕೆಗೂ ಕೂಡ ಅವನು ಬಳಸಿದ್ದಾನೆ.
ಮುಂದೆ ಈ ಉಪಕರಣಗಳಲ್ಲಿ ಕೃಷಿಗೆ, ಮೀನುಗಾರಿಕೆಗೆ, ಯುದ್ಧ, ಬೇಟೆಯಾಡಲಿಕ್ಕೆ ಆತ ಬಳಸಿದ್ದಾನೆ. ನಿಧಾನವಾಗಿ ತಾಮ್ರಯುಗವನ್ನೇ ನಾವೇನಂತ ಕರೆಯೋದು, ಹರಪ್ಪ ನಾಗರಿಕತೆ ಅಂತ ಕೂಡ ಕರಿತೀವಿ. ಈಗ ಹರಪ್ಪ ನಾಗರಿಕತೆಯೊಂದಿಗೆ ಸಂಬಂಧ ಹೊಂದೋದೇ ಈ ತಾಮ್ರಯುಗದ ಪರಿಕಲ್ಪನೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಶುರುವಾಗುತ್ತೆ ನಮ್ಮಲ್ಲಿ ಕಬ್ಬಿಣ ಯುಗದ ಪರಿಕಲ್ಪನೆ. ಕಬ್ಬಿಣ ಯಾವಾಗ ನಮ್ಮ ಜನರಿಗೆ ಗೊತ್ತಾಯಿತು, ಕೃಷಿ ಉದ್ಯೋಗ ತುಂಬ ಫಾಸ್ಟ್ ಆಯಿತು, ಜೊತೆಗೆ ಬೇಟೆ ಪ್ರಾಣಿ ಸಾಕಾಣಿಕೆ ಉದ್ಯೋಗಗಳನ್ನು ಇದು ಹಿಂದಕ್ಕೆ ಮುಂದುವರಿಸ್ತು. ಮನುಷ್ಯ ಒಂದೇ ಸ್ಥಳದಲ್ಲಿ ಸ್ಟ್ಯಾಗ್ನೆಟ್ ಆಗಿ ನಿಶ್ಚಿತವಾದ ಪ್ರದೇಶದಿಂದ ಆ ಪ್ರದೇಶದ ಉಳಿಮೆಯ ಜೊತೆಗೆ ಅದರ ಅಭಿವೃದ್ಧಿ ಮಾಡೋದನ್ನು ಕೂಡ ಕಲ್ತಿದ್ದ. ಹಾಗಾಗಿ ಕಂಚಿನ ಉಪಕರಣಗಳು, ವಸ್ತುಗಳು ಕೂಡ ಈ ಭಾಗದಲ್ಲಿ ಶೋಧನೆ ಆಗಿದ್ದಾವೆ. ಏನೇ ಆದರೂ ಭಾರತದ ಇತಿಹಾಸದಲ್ಲಿ ಕಂಚಿನ ಯುಗ ಇಲ್ಲ ಅಂತ ಬಹಳಷ್ಟು ಇತಿಹಾಸ ತಜ್ಞರು ಇಲ್ಲಿ ವಾದವನ್ನು ಮಾಡ್ತಾರೆ. ಕಂಚಿನ ಯುಗ ಇದೆ, ಆದರೆ ಭಾರತದಲ್ಲಿ ಅದು ಇಲ್ಲ ಅಂತಲೇ ಹೇಳ್ತಾರೆ. ಆದರೂ ನಮ್ಮಲ್ಲಿ ಸಿಕ್ಕಿರೋ ಕಂಚಿನ ಉಪಕರಣಗಳನ್ನು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಆ ಕಂಚಿನ ಉಪಕರಣಗಳೆಲ್ಲ ಸಿಂಧು ನಾಗರಿಕತೆ ಕಾಲಕ್ಕೆ ಸಂಬಂಧಪಟ್ಟಿದ್ದು, ನಿಮ್ಮದೆಲ್ಲ ಮಿಸ್ಟೇಕ್ಸ್ ಇದೆ ಅಂತ ಅವ್ರು ಹೇಳ್ತಾರೆ. ಏನೇ ಇರಲಿ, ನಮಗದು ಬೇಡ, ಬಟ್ ಇರೋದನ್ನಷ್ಟು ನಾವು ಚೆನ್ನಾಗಿ ಕಲ್ತ್ಕೊಳ್ಳೋಣ. ಹಾಗಾಗಿ ತಾಮ್ರಯುಗ ಮತ್ತು ಕಬ್ಬಿಣದ ಯುಗದೊಂದಿಗೆ ಭಾರತದಲ್ಲಿ ಹೊಸ ಇತಿಹಾಸದ ಪರದಿಗೆ ಪ್ರವೇಶ ಆಯಿತು. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಕಬ್ಬಿಣವನ್ನು ವ್ಯಾಪಕವಾಗಿ ಬಳಸಲಾಗ್ತಾ ಇತ್ತು ಅಂಥೇಳಿ ನಮಗೆ ಆಧಾರಗಳು ಇಲ್ಲಿ ಪುಷ್ಟೀಕರಿಸ್ತವೆ. ಇದಿಷ್ಟು ನಮಗೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್. ನಿಮಗೆ ಕಂಪ್ಲೀಟಾಗಿ ಇದು PUC ಲೆವೆಲ್ಲಿಗೆಲ್ಲಿರ್ತಕ್ಕಂಥ ಪುಸ್ತಕದಲ್ಲಿ ಇದರ ವಿಶ್ಲೇಷಣೆ ಕಂಡು ಬರ್ತಾ ಇದೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್.